ಉತ್ಸವ ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಈ 10 ಲಕ್ಷ ಜನರು ಏನು ಸೇರ್ತಾ ಇದ್ದಾರೋ ಸಾಕಷ್ಟು ಮಂದಿ ಅಭಿಮಾನಿಗಳು ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವ್ರ ಸೇವೆ ಮಾಡ್ಕೊಂತ ಬಂದಂತ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನಂತ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ಅವರು ನಾವು ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ತಗೊಂಡಂತ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬ್ರು ಇಲ್ಲ ರೀ ನನಗೆ ಒಳ್ಳೆ ನನ್ನ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಬಲವಂತವಾಗಿ ಒಪ್ಸಿ ಇಲ್ಲಿ ಇವರು ಮಾಡೋದ್ರಿಂದ ನಮ್ಗೆ ಪಾರ್ಟಿಗೆ ಅನುಕೂಲ ಆಗುತ್ತೆ ಅಂತ ಮಾತಾಡ್ಕೊಂಡು ಹೇಳಿದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪ ಅವ್ರ ಅಂದ ತಕ್ಷಣ ನಾವೆಲ್ಲರೂ ಕೂಡ ಇವತ್ತು ಹೆಂಗ್ ನೋಡ್ಬೇಕು ಅಂದ್ರಿಗಿನ ಅವ್ರನ್ನ ಈ ಮುಖ್ಯಮಂತ್ರಿಗಳು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ನಾನು ಬೇರೆ ವಿಚಾರಗಳು ಮಾತಾಡಕ್ ಹೋಗಲ್ಲ, ಇಲಾಖೆವರೆಗೆ ಮಾತಾಡಿದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅವೆಲ್ಲ ಕೂಡ ಜೋಡಿಸಿ ನೋಡಿದಂತ ಟೈಮಲ್ಲಿ ಯಡಿಯೂರಪ್ಪ ಅವರು ಒಂದು ದನಿ ಒರೆಯದ ಒಬ್ಬ ದೊಡ್ಡ ನಾಯಕ. ಇವತ್ತು ನಾನು ವಿಶೇಷವಾಗಿ ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಅವ್ರ ಜೊತೆ 4 ಬಾರಿ ನಾನು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದೆ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಆದ ನಂತರ ಮತ್ತೆ ಪುನಃ ಸರ್ಕಾರ ಬಂದಂತ ಟೈಮಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಟೈಮಲ್ಲಿ ರಾಮುಲು ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಅವರು 4 ಬಾರಿ ಮುಖ್ಯಮಂತ್ರಿ ಆದ್ರೆ ನನಗೆ ಕೂಡ 4 ಬಾರಿ ಮುಖ್ಯಮಂತ್ರಿ ಆಗಿ ಮಂತ್ರಿಗಳಾಗಿ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಮುದಾಯಕ್ಕೆ ನಾನು ನೋಡಿದಂತ ಟೈಮಲ್ಲಿ ಇವತ್ತು ನನ್ನ ಒಬ್ಬ ಸಮುದಾಯದ ವ್ಯಕ್ತಿ ಅಂತ ನೋಡಿಲ್ಲ, ಇತರ ಸಮುದಾಯಗಳ ಜೊತೆ ನೋಡುತ್ತಾ ನನ್ನ ಸಮುದಾಯ ಕೂಡ ಬಹಳಷ್ಟು ಪ್ರೀತಿ ಗೌರವನ ಅಭಿಮಾನವನ್ನು ಕೊಡುವಂತ ಕೆಲಸ ಮಾಡಿದ್ರ. ಇವತ್ತು ಯಡಿಯೂರಪ್ಪ ಸಾಹೇಬರು ಇವತ್ತು ವಾಲ್ಮೀಕಿ ಜಯಂತಿಯನ್ನು ಹಿಡ್ಕೊಂಡು ಇವತ್ತು ನಮ್ಮ ಪರಿಶಿಷ್ಟ ವರ್ಗಗಳ ಇವತ್ತು ಏನು ಮಂತ್ರಾಲಯ ಹಿಡ್ಕೊಂಡು ಇವತ್ತು ಮೀಸಲಾತಿ ವಿಚಾರವನ್ನು ಹಿಡ್ಕೊಂಡು ನಮ್ಮ ಮಹರ್ಷಿ ವಾಲ್ಮೀಕಿಯರ ಮಹರ್ಷಿ ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆಗಳನ್ನೇ ಹಿಡ್ಕೊಂಡು ವಸತಿ ಶಾಲೆಯ ಜೊತೆಲಿ ಹಾಸ್ಟೆಲ್ಗಳನ್ನು ಹಿಡ್ಕೊಂಡು ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಮಾಡಿದಂತ ಒಬ್ಬ ಧೀಮಂತ ನಾಯಕ ಯಡಿಯೂರಪ್ಪ ಸಾಹೇಬರು. ಹಂಗಾಗಿ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ನಾನು ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪರ ಜೊತೆಲಿ ಭುಜು ಆಗಿ, ಯಾಕಂದ್ರೆ ಯಾವ ರೀತಿಯಲ್ಲಿ ಕೃಷ್ಣನ್ ಜೊತೆ ಅರ್ಜುನ ಇದ್ದನೋ ಆ ರೀತಿಯಲ್ಲಿ ಅನಂತ್ ಕುಮಾರ್ ಅವ್ರುಗಳ ನೆನಪು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ನನ್ನ ಆಚಾರ್ಯ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಶಂಕರಮೂರ್ತಿ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಬಿ.ವಿ. ಶಿವಪ್ಪ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅನೇಕ ಮಂದಿ ಮಹನೀಯರು ಎಲ್ಲಾರು ಕೂಡ ಸೇರ್ಕೊಂಡು ಪಾರ್ಟಿಯನ್ನು ಈ ಮಟ್ಟಕ್ಕೆ ತಗೊಂಡ್ಬರುವಂತ ಕೆಲಸ ಅವ್ರೆಲ್ಲಾರು ಕೂಡ ಮಾಡಿದಾರ. ಇವತ್ತು ಯಡಿಯೂರಪ್ಪವ್ರನ್ನ ಅಭಿನಂದನಾ ಸಮಾರಂಭದಲ್ಲಿ ನನ್ನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ರಾಮುಲು ಅವರು ಸದಾಕಾಲ ನನ್ನ ಜೊತೆಲಿದ್ದು ಹೋರಾಟವನ್ನು ಮಾಡ್ಕೊಂತ ಬಂದಾರ. ಈ ಸಮುದಾಯದ ವಿಚಾರ ಬಂದಂತ ಟೈಮಲ್ಲಿ SC/ST ಸಮುದಾಯದ ವಿಚಾರ ಮತ್ತೆ ಬ್ಯಾಕ್ವರ್ಡ್ಸ್ ವಿಚಾರ ಬಂದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಅವ್ರಿಗೆ ಏನೇನು ನಾವು ಹೇಳ್ಬೇಕಾಯ್ತು ಎಲ್ಲವನ್ನು ಕೂಡ ಹೇಳ್ಕೊಂತ ಬಂದು ಈ ಸಮುದಾಯವನ್ನು ನಾವು ಹೆಂಗೆ ಬೆಳೀತೀವೋ ಪಾರ್ಟಿ ಹೆಂಗೆ ಅಧಿಕಾರಕ್ಕೆ ಬರ್ತೀನೋ ಆ ರೀತಿಯಲ್ಲಿ ಸಮುದಾಯ ಕೂಡ ಮೇಲೆ ಬರಬೇಕನ್ನೋ ಪ್ರಯತ್ನದಲ್ಲಿ ಅನೇಕ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ಕೊಂತ ಬಂದಿದ್ವಿ. ಹಂಗಾಗಿ ವಿಶೇಷವಾಗಿ ನನಗೆ ಬಹಳಷ್ಟು ಸಂತೋಷ ಇದೆ. ಯಾಕಂದ್ರೆ ಇವ್ರು ಮೋಸ ಅಂತ ಇವ್ರು ಮಾಡಿದಾರ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಯಡಿಯೂರಪ್ಪ ಮಾಡಿದಂತ ಕೆಲಸಗಳು ಬಿಡಿಯಾಗಿ ನಾನು ಹೇಳ್ಬೇಕಾದ್ರಿಂದ ಸಾಕಷ್ಟು ವಾಲ್ಮೀಕಿ ಜಯಂತ್ಯೋತ್ಸವ ಹಿಡ್ಕೊಂಡು ಇವತ್ತು ಸಮುದಾಯಕ್ಕೆ ಎಲ್ಲಾ ವಿಚಾರಗಳನ್ನು ಕೂಡ ಮಾಡಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಮಾಡಿರೋ ಕಾರಣ ನಾನು ಕೂಡ ಆ ಇಲಾಖೆಯ ಮೊದಲನೇ ಮಂತ್ರಿಯಾಗಿ ಕೂಡ ನಾನು ನಿಗಮವನ್ನು ಸ್ಥಾಪನೆ ಮುಂಚೆನೆ 2007, 2008 ಆಗಿತ್ತು. ಆ ನಿಗಮ ಸ್ಥಾಪನೆ ಆದ ನಂತರ ಜಯಂತಿಯನ್ನು ಆದ ನಂತರ ಅನೇಕ ವಿಚಾರದಲ್ಲಿ ಕೂಡ ಈ ಸಮುದಾಯದ ಜೊತೆಲಿ ಕಷ್ಟದ ಜೊತೆಲಿ ಈ ಸಮುದಾಯದ ಜೊತೆ ಹೆಜ್ಜೆ ಹಾಕುವಂತ ಕೆಲಸ ಯಡಿಯೂರಪ್ಪ ಜೊತೆ ನಾನು ಕೂಡ ಮಾಡಿದ್ದೀನಿ. ಹಾಗಾಗಿ ನಾನು ಕಾರ್ಯದರ್ಶನಾಗಿ ಮಾಡಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು 10 ಲಕ್ಷ ಜನರು ಬರಬೇಕು ಅನ್ನೋ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ವಿ. ರಾಷ್ಟ್ರೀಯ ನಾಯಕರಂತ ಅಮಿತ್ ಶಾ ಅವರು ಕೂಡ ಬರ್ತಾ ಇದಾರ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಸನ್ಮಾನ್ಯ ಯಡಿಯೂರಪ್ಪರು ಸಂತೋಷ ಪಡುವಂತ ದಿನ ಅಭಿನಂದನಾ ಸಮಾರಂಭ ನಡೆಯುವಂತ ಕೆಲಸ ಉತ್ಸವ ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಈ 10 ಲಕ್ಷ ಜನರು ಏನು ಸೇರ್ತಾ ಇದ್ದಾರೋ ಸಾಕಷ್ಟು ಮಂದಿ ಅಭಿಮಾನಿಗಳು ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವ್ರ ಸೇವೆ ಮಾಡ್ಕೊಂತ ಬಂದಂತ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನಂತ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ಅವರು ನಾವು ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ತಗೊಂಡಂತ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬ್ರು ಇಲ್ಲ ರೀ ನನಗೆ ಒಳ್ಳೆ ನನ್ನ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಬಲವಂತವಾಗಿ ಒಪ್ಸಿ ಇಲ್ಲಿ ಇವರು ಮಾಡೋದ್ರಿಂದ ನಮ್ಗೆ ಪಾರ್ಟಿಗೆ ಅನುಕೂಲ ಆಗುತ್ತೆ ಅಂತ ಮಾತಾಡ್ಕೊಂಡು ಹೇಳಿದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪ ಅವ್ರ ಅಂದ ತಕ್ಷಣ ನಾವೆಲ್ಲರೂ ಕೂಡ ಇವತ್ತು ಹೆಂಗ್ ನೋಡ್ಬೇಕು ಅಂದ್ರಿಗಿನ ಅವ್ರನ್ನ ಈ ಮುಖ್ಯಮಂತ್ರಿಗಳು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ನಾನು ಬೇರೆ ವಿಚಾರಗಳು ಮಾತಾಡಕ್ ಹೋಗಲ್ಲ, ಇಲಾಖೆವರೆಗೆ ಮಾತಾಡಿದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅವೆಲ್ಲ ಕೂಡ ಜೋಡಿಸಿ ನೋಡಿದಂತ ಟೈಮಲ್ಲಿ ಯಡಿಯೂರಪ್ಪ ಅವರು ಒಂದು ದನಿ ಒರೆಯದ ಒಬ್ಬ ದೊಡ್ಡ ನಾಯಕ. ಇವತ್ತು ನಾನು ವಿಶೇಷವಾಗಿ ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಅವ್ರ ಜೊತೆ 4 ಬಾರಿ ನಾನು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದೆ.
ಅವರು ಫಸ್ಟ್ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಆದ ನಂತರ ಮತ್ತೆ ಪುನಃ ಸರ್ಕಾರ ಬಂದಂತ ಟೈಮಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಟೈಮಲ್ಲಿ ರಾಮುಲು ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರು 4 ಬಾರಿ ಮುಖ್ಯಮಂತ್ರಿ ಆದ್ರೆ ನನಗೆ ಕೂಡ 4 ಬಾರಿ ಮುಖ್ಯಮಂತ್ರಿ ಆಗಿ ಮಂತ್ರಿಗಳಾಗಿ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಮುದಾಯಕ್ಕೆ ನಾನು ನೋಡಿದಂತ ಟೈಮಲ್ಲಿ ಇವತ್ತು ನನ್ನ ಒಬ್ಬ ಸಮುದಾಯದ ವ್ಯಕ್ತಿ ಅಂತ ನೋಡಿಲ್ಲ, ಇತರ ಸಮುದಾಯಗಳ ಜೊತೆ ನೋಡುತ್ತಾ ನನ್ನ ಸಮುದಾಯ ಕೂಡ ಬಹಳಷ್ಟು ಪ್ರೀತಿ, ಗೌರವನ, ಅಭಿಮಾನವನ್ನು ಕೊಡುವಂತ ಕೆಲಸ ಮಾಡಿದಾರ. ಇವತ್ತು ಯಡಿಯೂರಪ್ಪ ಸಾಹೇಬರು ಇವತ್ತು ವಾಲ್ಮೀಕಿ ಜಯಂತಿಯನ್ನು ಹಿಡ್ಕೊಂಡು ಇವತ್ತು ನಮ್ಮ ಪರಿಶಿಷ್ಟ ವರ್ಗಗಳ ಇವತ್ತು ಏನು ಮಂತ್ರಾಲಯ ಹಿಡ್ಕೊಂಡು ಇವತ್ತು ಮೀಸಲಾತಿ ವಿಚಾರವನ್ನು ಹಿಡ್ಕೊಂಡು ನಮ್ಮ ಮಹರ್ಷಿ ವಾಲ್ಮೀಕಿಯರ ಮಹರ್ಷಿ ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆಗಳನ್ನೇ ಹಿಡ್ಕೊಂಡು ವಸತಿ ಶಾಲೆಯ ಜೊತೆಲಿ ಹಾಸ್ಟೆಲ್ಗಳನ್ನು ಹಿಡ್ಕೊಂಡು ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಮಾಡಿದಂತ ಒಬ್ಬ ಧೀಮಂತ ನಾಯಕ ಯಡಿಯೂರಪ್ಪ ಸಾಹೇಬರು. ಹಂಗಾಗಿ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ನಾನು ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪರ ಜೊತೆಲಿ ಭುಜಕ್ಕೆ ಭುಜ ಆಗಿ, ಯಾಕಂದ್ರೆ ಯಾವ ರೀತಿಯಲ್ಲಿ ಕೃಷ್ಣನ್ ಜೊತೆ ಅರ್ಜುನ ಇದ್ದನೋ ಆ ರೀತಿಯಲ್ಲಿ ಅನಂತ್ ಕುಮಾರ್ ಅವ್ರುಗಳ ನೆನಪು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ನನ್ನ ಆಚಾರ್ಯ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಶಂಕರಮೂರ್ತಿ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಬಿ.ವಿ. ಶಿವಪ್ಪ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅನೇಕ ಮಂದಿ ಮಹನೀಯರು ಎಲ್ಲಾರು ಕೂಡ ಸೇರ್ಕೊಂಡು ಪಾರ್ಟಿಯನ್ನು ಈ ಮಟ್ಟಕ್ಕೆ ತಗೊಂಡ್ಬರುವಂತ ಕೆಲಸ ಅವ್ರೆಲ್ಲಾರು ಕೂಡ ಮಾಡಿದಾರ. ಇವತ್ತು ಯಡಿಯೂರಪ್ಪರನ್ನ ಅಭಿನಂದನಾ ಸಮಾರಂಭದಲ್ಲಿ ನನ್ನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ರಾಮುಲು ಅವರು ಸದಾಕಾಲ ನನ್ನ ಜೊತೆಲಿದ್ದು ಹೋರಾಟವನ್ನು ಮಾಡ್ಕೊಂತ ಬಂದಾರ. ಈ ಸಮುದಾಯದ ವಿಚಾರ ಬಂದಂತ ಟೈಮಲ್ಲಿ SC/ST ಸಮುದಾಯದ ವಿಚಾರ ಮತ್ತು ಬ್ಯಾಕ್ವರ್ಡ್ಸ್ ವಿಚಾರ ಬಂದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಅವ್ರಿಗೆ ಏನೇನು ನಾವು ಹೇಳ್ಬೇಕಾಯ್ತು ಎಲ್ಲವನ್ನು ಕೂಡ ಹೇಳ್ಕೊಂತ ಬಂದು ಈ ಸಮುದಾಯವನ್ನು ನಾವು ಹೆಂಗೆ ಬೆಳೀತೀವೋ, ಪಾರ್ಟಿ ಹೆಂಗೆ ಅಧಿಕಾರಕ್ಕೆ ಬರ್ತೀನೋ ಆ ರೀತಿಯಲ್ಲಿ ಸಮುದಾಯ ಕೂಡ ಮೇಲೆ ಬರಬೇಕನ್ನೋ ಪ್ರಯತ್ನದಲ್ಲಿ ಅನೇಕ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ಕೊಂತ ಬಂದಿದ್ವಿ. ಹಂಗಾಗಿ ವಿಶೇಷವಾಗಿ ನನಗೆ ಬಹಳಷ್ಟು ಸಂತೋಷ ಇದೆ. ಯಾಕಂದ್ರೆ ಇವ್ರು ಮೋಸ ಅಂತ ಇವ್ರು ಮಾಡಿದಾರ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಯಡಿಯೂರಪ್ಪ ಮಾಡಿದಂತ ಕೆಲಸಗಳು ಬಿಡಿಯಾಗಿ ನಾನು ಹೇಳ್ಬೇಕಾದ್ರಿಂದ ಸಾಕಷ್ಟು ವಾಲ್ಮೀಕಿ ಜಯಂತ್ಯೋತ್ಸವ ಇಟ್ಕೊಂಡು ಇವತ್ತು ಸಮುದಾಯಕ್ಕೆ ಎಲ್ಲಾ ವಿಚಾರಗಳನ್ನು ಕೂಡ ಮಾಡಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಮಾಡಿರೋ ಕಾರಣ ನಾನು ಕೂಡ ಆ ಇಲಾಖೆಯ ಮೊದಲನೇ ಮಂತ್ರಿಯಾಗಿ ಕೂಡ ನಾನು ನಿಗಮವನ್ನು ಸ್ಥಾಪನೆ ಮುಂಚೆನೆ 2007-2008 ಆಗಿತ್ತು. ಆ ನಿಗಮ ಸ್ಥಾಪನೆ ಆದ ನಂತರ ಜಯಂತಿಯನ್ನು ಆದ ನಂತರ ಅನೇಕ ವಿಚಾರದಲ್ಲಿ ಕೂಡ ಈ ಸಮುದಾಯದ ಜೊತೆಲಿ ಕಷ್ಟದ ಜೊತೆಲಿ ಸಮುದಾಯದ ಜೊತೆಲಿ ಹೆಜ್ಜೆಗೆ ಹೆಜ್ಜೆ ಹಾಕುವಂತ ಕೆಲಸ ಯಡಿಯೂರಪ್ಪ ಜೊತೆ ನಾನು ಕೂಡ ಮಾಡಿದ್ದೀನಿ. ಹಾಗಾಗಿ ನಾನು ಕಾರ್ಯದರ್ಶನಾಗಿ ಮಾಡಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು 10 ಲಕ್ಷ ಜನ ಬರಬೇಕು ಅನ್ನೋ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ವಿ. ರಾಷ್ಟ್ರೀಯ ನಾಯಕರಂತ ಅಮಿತ್ ಶಾ ಅವರು ಕೂಡ ಬರ್ತಾ ಇದಾರ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಸನ್ಮಾನ್ಯ ಯಡಿಯೂರಪ್ಪರು ಸಂತೋಷ ಪಡುವಂತ ದಿನ ಅಭಿನಂದನಾ ಸಮಾರಂಭ ನಡೆಯುವಂತ ಕೆಲಸ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.